ನಮ್ಮ ಮನೆಯ ಎದುರುಗಡೆ ಇದ್ದ ತಕ್ಷಣ ಮೂರನ ದಿಕ್ಕಿನಲ್ಲಿ ಸೂರ್ಯ ನಮ್ಮ ಮುಖಕ್ಕೆ ಹೊಡೆಯುತ್ತಾನೆ. ಏರು ನಾವು ನಿಂತ್ಕೊಂಡು ನೋಡ್ತಾ ಇದ್ರೆ ನಮ್ಮ ಮನೆ ಮುಂದೆಗಡೆ ಬಂದು ಸೂರ್ಯ ಮೇಲ್ಗಡೆ ಹೋಗ್ತಾ ಇರ್ತಾನೆ, ಏರ್ತಾ ಇರ್ತಾನೆ. ಹಂಗೆ ಮೆತ್ತುವುದು ಅದಕ್ಕೆ ಹೇಳಿದ್ರಲ್ಲ, ಹೇಳ್ರಿ. ನಾನು ಕಬಾಬನ್ನು ಚೆನ್ನಾಗಿ ಮೆತ್ತುತ್ತೇನೆ, ಚಿಕನ್ ಕಂಡರೆ ಕುಣಿದಾಡುತ್ತೇನೆ. ಓಡ್ಬೇಡ ಯೋಹಿತ್, ಚಡ್ಡಿ ಹಾಕಿದ್ಯಾ ಅಲ್ವಾ? ರೋಡ್ ನೋಡಿ ಹೆಂಗಿದೆ. ಸುಸ್ತಾಯ್ತಾ ಇಷ್ಟು ಓಡೋದಕ್ಕೆ? ಬಾ ಕೈ ಕೊಡು, ಕೈ ಕೊಡು ಯೋಹಿತ್. ಓಡಬೇಡ ಯೋಹಿತ್, ಓಡಬೇಡಮ್ಮ. ಓಹ್ ಸ್ಟೈಲ್ ರಾಜ, ನಡೆಯೋ ಸ್ಟೈಲ್ ನೋಡು. ಓ ಯಾರಪ್ಪ ಇದು ಸ್ಟೈಲ್ ರಾಜ? ಹಂಗೆ ಒಂದು ಲುಕ್ ಕೊಡಿ ನೋಡೋಣ, ಹಂಗೆ ಒಂದು ಲುಕ್ ಕೊಡಿ, ತಿರುಗಿ ನೋಡೋಣ, ಒಂದು ಲುಕ್ ಕೊಡಿ. ಓಹೋ ಓಡ್ಬೇಡ 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 ಬಂಗಾರಿ. ಮಮ್ಮಿ ಜೊತೆ ಬರಲ್ಲ ನೀನು? ಮಮ್ಮಿ ಜೊತೆ ಕೈ ಹಿಡ್ಕೊಂಡು ಬರಲ್ಲ? ಹಿಡ್ಕೊ, ಕೈ ಹಿಡ್ಕೊ, ಕೈ ಹಿಡ್ಕೊ. ಇಲ್ಲ ನೋಡು, ಇಬ್ರು ಒಂದು ಫೋಟೋ ತಗೊಳ್ಳ. ಕೂದಲು ಇಲ್ವಾ? ಕೂದಲು ಬೇಕಾ? ಏನು ಮಾಡಬೇಕು ಕೂದಲು ಬಂದಮೇಲೆ? ನೀನು ಸ್ಟೈಲ್ ಮಾಡಬೇಕಾ? ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗನ್ನೇ ಈಗಾಗಲೇ ಶುರು ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನೋಡಿದ್ರಿ ನಮ್ಮ ಯಜಮಾನರು ಹೀಗೆ ತಮಾಷೆ ಮಾಡ್ತಾ ಇರ್ತಾರೆ. ಮತ್ತು ನನ್ನ ಯೋಹಿತ್ ನೋಡಿದ್ರಲ್ಲ, ಅವನು ಕ್ಯೂಟಾಗಿ ಮಾತಾಡ್ತಾ ಇರ್ತಾನೆ, ಯೋಹಿತ್ ಕೂಡ. ಸೊ ಇದೇನಂತಂದರೆ ನೋಡಿ, ನನ್ನ ಹತ್ರ 2 ಜೊತೆ ಇದೆ ಚೈನ್, ಆದರೆ ನಾನು ಹಾಕ್ಕೊಳ್ಳೋದೇ ಇಲ್ಲ. ಹಾಗೆ ಬರಿಗಾಲಲ್ಲಿ ಇರ್ತೀನಿ ಎಷ್ಟೋ ಸಲ. ಅಂದರೆ ಕಾಲುಂಗುರ ಹಾಕಿರ್ತೀನಿ, ಬಟ್ ಚೈನನ್ನು ಯಾವಾಗಲೂ ಹಾಕಿರಲ್ಲ. ಅಟ್ಲೀಸ್ಟ್ ಈ ಸಣ್ಣದಾದರೂ ಯಾವಾಗಲೂ ಹಾಕಿರಬೇಕು ಅಂತ ಅಂದ್ಕೊಳ್ತೀನಿ. ಅದೇನೋ ನೋಡಿ. ಮತ್ತು ಕಾಲುಂಗುರ ನಾನು 2 ಜೊತೆ ತೊಗೊಂಡಿದ್ದೆ ಈ ಸಲ ತೊಗೋಬೇಕಾದ್ರೆ. 2 ಜೊತೆ ತೊಗೊಂಡಿದ್ದೆ. ಅಂದರೆ ಈ ಥರ ಡಿಸೈನೇ ಬೇಕು ಅಂತೇಳಿ, ರೌಂಡ್ 2 ಬರುತ್ತಲ್ಲ ಗಟ್ಟಿ ಇರೋದು. ಸೊ ಅದೇ ಬೆಸ್ಟ್ ಅಂಥೇಳಿ ನನಗೆ ಅನಿಸುತ್ತೆ. ಯಾಕಂದರೆ ಇದು ನೋಡಿ, ತೊಗೊಂಡು ಎಷ್ಟು ದಿನ ಆಗಿಬಿಡ್ತು. ಕಾಲುಂಗುರ ಪದೇ ಚೇಂಜ್ ಮಾಡಬಾರ್ದು. ತೊಗೊಂಡು ಏನು ಜಾಸ್ತಿ ದಿನ ಆಗಿಬಿಟ್ಟಿಲ್ಲ, ಬಟ್ ಆದರೂ ಕೂಡ ಈ ಥರ ಬಿಟ್ಕೊಂಡ್ಬಿಟ್ಟಿದೆ ಅದು. ಇನ್ನೊಂದು ಜೊತೆ ಇದೆಯಲ್ಲ, ಇವಾಗ ಇದನ್ನು ಹಾಕ್ಕೊಂಡಿರ್ತೀನಿ, ನೋಡೋಣ ಇದೆಷ್ಟು ದಿನ ಬರುತ್ತೆ ಅಂಥೇಳಿ. ಆಮೇಲೆ ಅದನ್ನು 2 ಹಾಕ್ಬಿಟ್ಟು ಚೆನ್ನಾಗಿರೋದು ಒಂದು ಸತಿ ತೊಗೊಂಡು ಹಾಕ್ಕೊಂಬಿಟ್ರೆ ಇನ್ನು ಮತ್ತೆ ತೊಗೊಳ್ಳೋ ಪ್ರಮೇಯನೇ ಬರೋದಿಲ್ಲ. ಸೊ ಚೆನ್ನಾಗಿರೋ ಕ್ವಾಲಿಟಿಲಿ ತೊಗೊಬೇಕು. ಸೊ ಹೀಗೆ ನಾನು 2 ಜೋಡಿದೆ ಹಾಕಿದ್ದಿದ್ದು. ಅದು ಸುಮಾರು ವರ್ಷಗಳಿಂದ ಬಾಳಿಕೆ ಬಂತು, ಬಟ್ ಇದು ಅಷ್ಟು ದಿನ ಬಾಳಿಕೆ ಬರಲಿಲ್ಲ. ಕೆಲವೊಂದು ಸಲ ನೋಡಿ, ಜೆಲ್ ಅನ್ನತ್ತಿದ್ದು ಸೌಂಡು ಆಸೆ ಆಗುತ್ತೆ, ದಪ್ಪ ಕಾಲು ಚೈನ್ ಹಾಕ್ಕೊಬೇಕು, ಕೈ ತುಂಬ ಬಳೆ ಹಾಕ್ಕೊಬೇಕು ಅಂತೇಳಿ ಕೆಲವೊಂದು ಸಲ ತುಂಬಾ ಆಸೆ ಆಗುತ್ತೆ. ಆವಾಗ ಹಾಕ್ಕೊತೀನಿ. ಕೆಲವೊಂದು ಸಲ ಬೇಡಪ್ಪ, ಸ್ವಲ್ಪ ಹಾಗೆ ಫ್ರೀಯಾಗಿರಲಿ ಅಂತೇಳಿ ಆ ಚಿಕ್ಕದನ್ನು ಹಾಕಿರ್ತೀನಿ. ಸೊ ಹೀಗೆ ಡಿಪೆಂಡ್ ಆಗುತ್ತೆ, ಮೂಡ್ ಹೆಂಗಿರುತ್ತೋ ಹಾಗೆ. ಆ್ಯಕ್ಚುಲಿ ಈ ಕಾಲು ಚೈನನ್ನು ನಾನು ತೊಗೊಂಡು ತುಂಬಾ ವರ್ಷ ಆಯಿತು. ಅಂದರೆ ನಂಗೆ ಹುಷಾರಿರ್ಲಿಲ್ವಲ್ಲ, ಆ ಟೈಮಲ್ಲಿ ನಾನು ತೆಗೆಸ್ಕೊಂಡಿದ್ದು. ಈ ಥರನೇ ಬೇಕು ಅಂಥೇಳಿ ಕೇಳಿ ತೆಗೆಸ್ಕೊಂಡಂತೆ. ಅದೇನೋ ನಂಗೆ ಇವಾಗಲೂ ಕೂಡ ನನಗೆ ಈ ಚೈನ್ನ ವಾಪಸ್ ಹಾಕಿ ಬೇರೆ ತೊಗೊಳಕ್ಕೆ ನಂಗೆ ಅದೇನೋ ಇಷ್ಟ ಆಗಲ್ಲ. ಇರಲಿ ಅಂಥೇಳಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಅಪರೂಪ ಕಾಲಿಗೆ ನೇಲ್ ಪಾಲಿಶ್ ಹಾಕೋದು, ಸ್ವಲ್ಪ ಈ ಥರ ಕೇರ್ ಎಲ್ಲ ಮಾಡೋದು ಅಪರೂಪ. ನಾನು ಆದಷ್ಟು ಹೆಂಗೋ ನ್ಯಾಚುರಲಾಗಿ ಹಾಗೆ ಇರ್ತೀನಿ. ಅಷ್ಟೊಂದೇನು ಫೋಕಸ್ ಮಾಡಿಕೊಂಡು ಹೀಗೆ ಇರಬೇಕು ಹಾಗೆ ಅಂತೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯೋಹಿತಾ ಹೊಡಿತೀನಿ ನೋಡೀಗ. ಬ್ಯಾಗ್ ಎತ್ಕೊಂಬ ಅಂದೆ, ಎತ್ಕೊ 2 ಬ್ಯಾಗು. ಅಲ್ಲೋಡಲ್ಲಿ ಯಾರು ಬಂದರು ಅಂತ. ಏನು ಗೊತ್ತಿಲ್ಲ, ಯಾವುದು ಬೇರೆ ಗಾಡಿ
ಯಾವಾಗಿಂದ ಕರಿತಾ ಇದ್ದೀನಿ ಬಾ ಮೇಲಕ್ಕೆ ಅಂತಂದರೆ ಆಡ್ಕೊಂಡು ಕೂತವನೆ. ನಮ್ಮ ಯೋಹಿತ್ ಸ್ಕೂಲಿಂದ ಬಂದಾಗ ನೋಡ್ಕೊಳ್ತಾ ಇರ್ತೀನಿ, ಇಲ್ಲ ಅಂತಂದರೆ ಅಲ್ಲೇ ನೋಡಿದ್ರಲ್ಲ ಕೂತಿರ್ತಾನೆ. ಸೊ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಸಾಲದು ಈ ಮಕ್ಕಳನ್ನು. ಸೊ ಮಾರ್ನಿಂಗ್ ತುಂಬಾ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಬೇಕು, ನಾವು ಮಾಡಿಕೊಳ್ಳೇಬೇಕು. ಇಡೀ ಹೋಲ್ ಡೇ ಹೇಗೆ ಇರಬೇಕು ಅಂತ ಡಿಸೈಡ್ ಆಗೋದೆ ಮಾರ್ನಿಂಗ್ ಟೈಮ್. ಸೊ ಮಾರ್ನಿಂಗ್ ಟೈಮಲ್ಲಿ ಆದಷ್ಟು ಪಾಸಿಟಿವ್ ಆಗಿರಬೇಕು, ಖುಷಿಯಾಗಿ ನಗ್ನಗ್ತಾ ಶುರು ಮಾಡಬೇಕು ದಿನವನ್ನು. ಸೊ ನನಗೂ ಕೂಡ ಆ ಥರನೇ ಶುರು ಮಾಡೋಕ್ಕೆ ಇಷ್ಟ ಕೂಡ, ನಾವು ಹಾಗೆ ಸ್ಟಾರ್ಟ್ ಮಾಡಬೇಕು ಕೂಡ. ಮತ್ತು ಬೆಳಗಿನ ತಿಂಡಿಗೆ ಏನೇನು ಬೇಕು ಅಂಥೇಳಿ ನಾನು ಮೊದಲೇ ಡಿಸೈಡ್ ಮಾಡ್ಕೊಂಬಿಟ್ಟಿರ್ತೀನಿ. ಯಾಕಂದರೆ ಇವಾಗ ಡಯಟ್ ರೆಸಿಪೀಸ್ ಬೇರೆ ಮಾಡಬೇಕು, ಮತ್ತು ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೇರೆ ಮಾಡಬೇಕು, ಈ ಥರ ಇರುತ್ತೆ. ಸೊ ಹಾಗಾಗಿ ನನಗೆ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ. ಪಾತ್ರೆಗಳೆಲ್ಲ ಸಿಕ್ಕಾಪಟ್ಟೆ ಪಾತ್ರೆಗಳು ಬೀಳುತ್ತೆ, ಏನೂ ಮಾಡೋಕ್ಕಾಗಲ್ಲ, ಮಾಡಬೇಕು. ಮತ್ತು ಕೆಲವರು ಕೇಳಿದ್ರಿ, ಅಕ್ಕ ಏನಕ್ಕ ಈ ನಡುವೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಟ್ರಿಪ್ ಹೊಡಿತಿದ್ದೀರಾ ಅಂಥೇಳಿ. ಸೊ ನೀವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಹೇಳಿದೆ ದೇವಸ್ಥಾನಕ್ಕೆ ಅಂತ ಹೋಗೋಣ ಅಂತ ಕರೆದಾಗ ಇಲ್ಲ ಅನ್ನಲ್ಲ, ಹೋಗಬೇಕು. ನಾನು ಅಷ್ಟೇ, ನೀವು ಅಷ್ಟೇ, ಯಾರೂ ಅಷ್ಟೇ ಬರಲ್ಲ ಅಂತ ಹೇಳಬಾರ್ದು. ದೇವಸ್ಥಾನಕ್ಕೆ ಕರೆದಾಗ ಹೋಗಬೇಕು. ಸೊ ಹಾಗಿದ್ದಾಗ ನಾವು ಸುಮ್ಮನೆ ರೀಸನ್ ಇಲ್ಲದೆ ನಾವು ಸುತ್ತುತ್ತಾ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಮನಸ್ಸಲ್ಲಿ ಅಷ್ಟು ಭಾರ ಇರುತ್ತೆ, ಅಷ್ಟು ನೋವಿರುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ನಾನು ವ್ಲಾಗ್ ಮಾಡದೇ ಇರೋ ಕಾರಣನೇ ಕೆಲವು ನನ್ನ ರಿಲೇಟಿವ್ಸ್ಗಳು. ನಾನು ರಿಲೇಟಿವ್ಸ್ ಅಂದಿದ ತಕ್ಷಣ ಕೆಲವರು ಏನು ಗೊತ್ತಾ, ನಾನು ಏನು ಹೇಳಿದ್ರು ನನಗೆ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾರೆ. ನನ್ನ ವೀಡಿಯೋಸ್ ತೊಗೊಂಡು ಹಿಂಗೆ ಹೇಳಿದ್ದಾಳೆ, ಹಾಗೆ ಹೇಳಿದ್ದಾಳೆ ಅಂತ ತುಂಬಾ ಟಾರ್ಚರ್ ಮಾಡ್ತಾರೆ ನನಗೆ. ನಂಗೆ ಮಾನಸಿಕವಾಗಿ ತುಂಬಾ ಮೆಂಟಲಿ ಟಾರ್ಚರ್. ನಾನು ಯಾಕೆ ವ್ಲಾಗ್ ಮಾಡೋದು ಸ್ಟಾಪ್ ಮಾಡಿದ್ದೆ, ಪರ್ಸ್ನಲ್ ಯಾಕೆ ಶೇರ್ ಮಾಡೋದು ಸ್ಟಾಪ್ ಮಾಡಿದ್ದೆ ಅಂದರೆ ಇದೇ ರೀಸನ್ನು. ನಾನು ಏನು ಹಾಕಿದ್ರು ಅದನ್ನು ತೊಗೊಂಬಂದು ಸುಮ್ಮನೆ ಕ್ವಶನ್ ಮಾಡೋದು, ಅದ್ರ ಬಗ್ಗೆ ಕೇಳೋದು. ರಿಲೇಟಿವ್ಸ್ ಅಂದಿದ ತಕ್ಷಣ ನಾನು ಒಂದು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ, ನನ್ನ ತಾಯಿ ಸಂಬಂಧ ಅಲ್ವೇ ಅಲ್ಲ, ಓಕೆನಾ. ಕೊಟ್ಟೆಣ್ಣು ಕುಲದಿಂದ ಹೊರಕ್ಕೆ. ನಾನು ಇದನ್ನು ಮನ್ಸಿಗೆ ತುಂಬಾ ಗಾಢವಾಗಿ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಮತ್ತು ನನಗೆ ನಾನು ಯಾರ ಜೊತೆ ಟಚ್ಚಲ್ಲಿದ್ದೀನಿ ನೋಡಿ, ರಿಲೇಟಿವ್ಸ್ ಅಂತ ನಾನು ಯಾರನ್ನು ಅಂದ್ಕೊಂಡಿದ್ದೀನಿ ನೋಡಿ, ಅವರೆಲ್ಲ ನನಗೆ ರಿಲೇಟಿವ್ಸ್ಗಿಂತ ಫ್ರೆಂಡ್ಸ್ ಥರ ಅಂತೇಳಿ ನಾನು ಭಾವಿಸ್ತೀನಿ. ಒಳ್ಳೆಯದನ್ನು ವಿಶ್ ಮಾಡೋರು ಕೂಡ ಇದ್ದಾರೆ. ನಾನು ಯಾವತ್ತೂ ಕೂಡ ಕೆಲವರನ್ನು ನನ್ನ ಸಂಬಂಧಿಕರು ಅಂತ ಕನ್ಸಿಡರ್ ಮಾಡಲ್ಲ. ರಿಲೇಟಿವ್ಸ್ ಅಂತ ಹೇಳೋದು ನಾನು ಇನ್ನೊಂದು ಮನೆತನಕ್ಕೆ ಸೇರಿದ್ದವಳು ಇವಾಗ. ಸೊ ನನ್ನ ಲೈಫ್ ಏನಿದ್ರು ಹಿಂಗೆ ಮುಂದಕ್ಕೆ ನಾನು ನೋಡೋದು, ಹಿಂದಕ್ಕೆ ನಾನು ನೋಡೋಕ್ಕೆ ಹೋಗಲ್ಲ, ನಂಗೆ ಬೇಕಾಗೂ ಇಲ್ಲ. ಸೊ ನಾನು ಅನುಭವಿಸಿದ್ದು ನನಗೆ ಲೈಫಲ್ಲಿ ಸಾಕಾಗ್ಬಿಟ್ಟಿದೆ. ನಾನು ಏನು ಹೇಳ್ತೀನಿ ಅಂದರೆ, ನಾನು ಏನಾದ್ರು ಒಂದು ವ್ಲಾಗ್ ಹಾಕ್ತೀನಿ ನೋಡಿ, ನಮ್ಮ ಫ್ಯಾಮಿಲಿ ಎಲ್ಲಾದರೂ ಹೋಗಿ ಬಂದಿದ್ದು, ಅಷ್ಟು ಬೇಗ ಅವ್ರ ಗುರಿ ಹತ್ಬಿಡುತ್ತೆ. ಹೆಂಗೆ ಅಂದರೆ ಇಂಡೈರೆಕ್ಟಾಗಿ ಟಾರ್ಚರ್ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ಪಕ್ಕ ಗೊತ್ತಾಗುತ್ತೆ, ವ್ಲಾಗ್ ನೋಡಿದ್ದಾರೆ ಇವತ್ತು ಇದು ಇಲ್ಲಿಂದ ಹಿಂಗೆ ಕೆಲಸ ಆಗ್ತಿದೆ ಅಂತೇಳಿ. ನಿಮಗೆ ಏನು ಹೊಟ್ಟೆ ಉರಿ ನಾನು ಕೇಳೋದು? ನಾನು ಎಷ್ಟು ಕಷ್ಟಪಡ್ತಿರ್ತೀನಿ ಗೊತ್ತಾ ನಿಮಗೆ? ನಾ ಕಷ್ಟದಲ್ಲಿದ್ದಾಗ ನೀವು ಯಾರಾದರೂ ಬಂದು ಹೆಲ್ಪ್ ಮಾಡಿದ್ರ? ನಂಗೆ ಕಷ್ಟ ಅಂದಾಗ ನೋಡಿದ್ರ ನೀವು? ಇಲ್ಲ ಅಲ್ವಾ? ಇವತ್ತೇನೋ ನಾನು ಕಷ್ಟಪಟ್ಕೊಂಡು ಮನೇಲಿ ಮಕ್ಕಳನ್ನ ನಿಭಾಯಿಸ್ಕೊಂಡು ನನಗೆ ಕಾಯಿಲೆ ಇದ್ದರೂ ಕೂಡ ನಾನು ಅದ್ರ ವಿರುದ್ಧ ಹೋರಾಡಿಕೊಂಡು ನನ್ನ ಸಂಸಾರ ನಾನು ಮ್ಯಾನೇಜ್ ಮಾಡಿಕೊಂಡು ನಾವು ಗಂಡ ಹೆಂಡ್ತಿ ಮಕ್ಕಳು ಚೆನ್ನಾಗಿದ್ದರೆ ನಿಮಗೆ ಅದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ, ಉರಿ ಬಂದುಬಿಡುತ್ತಲ್ವ. ನಿಮಗೆ ನಮ್ಮ ಸುಖ ಮಾತ್ರ ಬೇಕು, ನಮ್ಮ ಕಷ್ಟ ಬೇಡ. ಕ್ಯಾಮ್ರಾ ಮುಂದೆ ನಗ್ನಗ್ತಾ ಎಷ್ಟೋ ಖುಷಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀನಿ, ದುಃಖದ ವಿಷಯ ಒಂದು ಪಾಯಿಂಟ್ ಅಷ್ಟು ಶೇರ್ ಮಾಡಲ್ಲ ನಾನು. ಸೊ ನಮಗೆ ಗೊತ್ತು ಅದರಿಂದ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂಥೇಳಿ. ನಿಮ್ಗೇನಿದ್ರು ನಾವು ಗೋಳಾಡೋದೇ ಹಾಕಬೇಕು, ನಾವು ಗೋಳಾಡೋದನ್ನೇ ನೀವು ನೋಡಬೇಕು, ಆವಾಗ ನಿಮ್ಗೆ ಸಮಾಧಾನ. ನಾವು ಖುಷಿಯಾಗಿರೋದು ಎಲ್ಲಾದರೂ ಹೋಗಿದ್ದು ಬಂದು. ಇಷ್ಟಕ್ಕೂ ಮೊನ್ನೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದ್ವಿ ಗೊತ್ತಾ ನಾವು? ನಮ್ಮಪ್ಪ ಫುಲ್ಲು ಮೆತ್ತಕ್ಕಾಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್, ತುಂಬಾ ವೀಕ್ ಆಗಿಬಿಟ್ಟಿದ್ದಾರೆ. ಆ ಕಷ್ಟ ಏನಂತ ನೆನ್ನೆ ಎಲ್ಲ ಬಿಕ್ಕಿ ಒಬ್ಬಳೇ ಹತ್ತಿದ್ದೀನಿ. ಆ ಕಷ್ಟ ಏನು ಅಂತ ನನಗೆ ಗೊತ್ತು. ಕೆಲವ್ರಿಗೇನು ಗೊತ್ತಾ, ಅದೇನು ಗೊತ್ತಾಗಲ್ಲ. ಇವ್ರಿಗೇನಪ್ಪ ಹೋಗ್ತಾರಪ್ಪ ಸುತ್ತಾರಪ್ಪ ಅಂತ ಅನ್ಕೊತಾರೆ. ಏನಕ್ಕೆ ಹೋದ್ವಿ ನಾವು ದೇವಸ್ಥಾನಕ್ಕೆ? ನಮ್ಗೆ ನೆಮ್ಮದಿ ಬೇಕಾಗಿತ್ತು. ನಮ್ಮಪ್ಪ ಅಟ್ಲೀಸ್ಟು ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರಿಗೂ ಮನ್ಸಿಗೆ ತುಂಬಾ ಕಿರಿಕಿರಿ. ಅವ್ರ ಹೆಲ್ತ್ ಎಷ್ಟು ಹಾಳಾಗಿದೆ ಅಂತ ಗೊತ್ತಾ? ಅವ್ರು ಚಿಂತೆ ಮಾಡೋ ಸ್ಟ್ರೆಸ್ಸಿಂದನೇ ಅವ್ರ ಹೆಲ್ತ್ ಎಷ್ಟು ಹಾಳಾಗಿದೆ. ನಾವೆಷ್ಟು ಆಸ್ಪತ್ರೆಗಳು ಸುತ್ತಿದ್ದೀವಿ. ಆ ಡಾಕ್ಯುಮೆಂಟ್ಸ್, ಆ ಫೈಲ್ಸ್ ಎಲ್ಲ ನಮ್ಮ ಹತ್ರ ಇರೋದು ನೋಡಿದ್ರೆ ಬೆಚ್ಚ ಬೀಳ್ತೀರ, ಅಷ್ಟು ಫೈಲ್ಸ್ ಇದ್ದಾವೆ. ನಮ್ಮ ತಂದೆಗೆ ನೋಡಿದ್ರೆ ಹಿಂಗೆ ಕೊರಗಿ ಅವ್ರಿಗೂ ಹುಷಾರಿಲ್ಲ. ಈ ಕಡೆ ಸ್ಟ್ರೆಸ್ಸಿಂದ ನಮ್ಮ ಯಜಮಾನ್ರಿಗೂ ಹುಷಾರಿಲ್ಲ. ನಮಗೆಲ್ಲೋ ಒಂದು ಕಡೆ ದುಡಿತೀವಿ, ಕಷ್ಟಪಡ್ತಿರ್ತೀವಿ, ಎಲ್ಲೋ ಒಂದು ಕಡೆ ರಿಲ್ಯಾಕ್ಸೇಷನ್ ಬೇಕಪ್ಪ ಅಂತ ಅನಿಸಿ ನಾವು ಮನುಷ್ಯರ ಹತ್ರ ಹೋಗೋಕ್ಕಾಗಲ್ವಲ್ಲ, ದೇವ್ರ ಹತ್ರ ಹೋಗ್ತೀವಿ. ಆ ದೇವ್ರ ಹತ್ರ ಹೋದ್ರೂ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಹೋಗ್ಬಿಟ್ರಪ್ಪ, ಇವ್ರಿಗೇನಪ್ಪ ಸುತ್ತಾರಪ್ಪ, ಅಷ್ಟು ಬೇಗ ಉರಿ ಬಂದುಬಿಡುತ್ತಲ್ವ ನಿಮಗೆ? ನಮ್ಮ ಕಷ್ಟದ ಟೈಮ್ ಅಂದಾಗ ನೀವು ಯಾರ್ಯಾರು ಇವತ್ತು ನಮ್ಮನ್ನು ಕ್ವಶನ್ ಮಾಡಿ ಕೇಳ್ತೀರಾ, ನೀವು ಅಲ್ಲೋಗ್ತೀರಾ ಇಲ್ಲೋಗ್ತೀರಾ ಎಂಜಾಯ್ ಮಾಡ್ತೀರಾ ಅಂತೇಳಿ. ನಮ್ಮ ಕಷ್ಟ ಅಂದಾಗ ಸ್ಟಿಲ್ ಮನೇಲಿ ಲಾಟ್ ಕೆಲಸ ಬಿದ್ದಿರುತ್ತೆ, ನಾವು ಒಬ್ಬಳೇ ಮಾಡ್ತಿರ್ತೀನಿ. ಎಲ್ಪ್ ಮಾಡೋರು ಅಂತ ಬಂದರೆ ನನ್ನ ಪೇರೆಂಟ್ಸ್ ಬಂದು ಮಾಡ್ತಾರೆ, ಅಂದರೆ ನನ್ನ ಅಮ್ಮ ಬಂದು ಮಾಡಿಕೊಡ್ತಾರೆ. ನನ್ನಪ್ಪ ಏನೋ ತರಕಾರಿ ಹಚ್ಕೊಡೋದು, ನನಗೇನಾದ್ರು ಬೇಕಾ ಅಪ್ಪ ಇಲ್ಲಿ ಹೋಗ್ಬೇಕು ಅಂದರೆ
ಕಾಣಿಸ್ತಾ ಹೋದರೂ ಕನ್ನಡಕ ಹಾಕ್ಕೊಂಡು ನಾನು ಕರ್ಕೊಂಡೋಗ್ತೀನಿ ಬಾಮ್ಮ ಅಂತ ಬರ್ತಾರೆ. ಅಷ್ಟು ನನಗೆ ರೈಟ್ ಹ್ಯಾಂಡ್ ಥರ ನನ್ನ ಪೇರೆಂಟ್ಸು. ಅವ್ರು ನನ್ನ ಹೆಲ್ಪಿಗೆ ನಿಲ್ತಾರೆ. ಅಂಥದ್ರಲ್ಲಿ ನಾ ಅವರನ್ನು ಜೊತೇಲಿ ಕರ್ಕೊಂಡೋಗೋದ್ರಲ್ಲಿ ಏನು ತಪ್ಪು, ಏನು ಹೊಟ್ಟೆ ಉರಿ ನಿಮಗೆ ಅಂತ? ಇಲ್ಲ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀವ ನಾವು, ನಮಗೇನಾದ್ರು ಕೊಡಿ, ನಮಗೇನಾದ್ರು ಹೆಲ್ಪ್ ಮಾಡಿ ಅಂತ. ನಾವು ಕಷ್ಟಪಡ್ತಿದ್ದೀವಿ, ನಾವು ಹೋಗ್ತೀವಿ, ನಾವು ಹೋಗಿ ಬರೋದನ್ನು ನನ್ನ ವ್ಯೂವರ್ಸು ಅಕ್ಕ ವ್ಲಾಗ್ಸ್ ಹಾಕಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನು ವ್ಲಾಗ್ಸನ್ನು ಶೇರ್ ಮಾಡ್ತೀನಿ. ನೋಡಿ ಖುಷಿ ಪಡೋದಿದ್ರೆ ಖುಷಿ ಪಡಿ. ಅದನ್ನು ಬಿಟ್ಟು ವಿಡಿಯೋ ನೋಡಿಬಿಟ್ಟು ನಮ್ಮ ಫ್ಯಾಮಿಲಿನಲ್ಲೇ ತೊಗೊಂಬಂದಿಡೋದು, ತಂದು ಹಾಕೋದು, ಈ ಕೆಲಸಗಳೆಲ್ಲ ಮಾಡ್ತಿರಲ್ಲ. ಓಪನ್ನಾಗಿ ಹೇಳ್ತೀನಿ, ನಾ ಹಿಡ್ದಿರೋ ದಾರಿನೇ ಬೇರೆ. ಇವಾಗ ನನಗೆ ಕೇಳಿ ಮಾಡಬೇಕು ಅಂತ ನೀವು ಬಂದರೆ ಮೇಲಿರೋ ಭಗವಂತ ಅಂತೂ ನಿಮ್ಮನ್ನು ಮನ್ಸಾರ ಹೇಳ್ತೀನಿ ಖಂಡಿತ ಬಿಡಲ್ಲ. ಯಾಕಂದರೆ ನಮ್ಮ ಯಜಮಾನರು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಯಾರ್ಯಾರಿಗೆ ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಸೊ ಯಾರಿಗೇನು ಮೋಸ ಮಾಡಿಲ್ಲ. ಅವರು ಮೋಸ ಮಾಡೋವಂಥ ವ್ಯಕ್ತಿತ್ವ ಅಲ್ಲವೇ ಅಲ್ಲ. ನಾವು ಎಲ್ಲಾದರೂ ಹೋದರೆ ಬಂದರೆ ಸಾಕು, ಅಷ್ಟು ಬೇಗ ಉರಿ ಹತ್ಬಿಡುತ್ತೆ, ಅಷ್ಟು ಬೇಗ ಫಿಟ್ಟಿಂಗ್ ಕೆಲಸಗಳು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನಮಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ಇಷ್ಟೆಲ್ಲ ಕ್ವಶ್ಚನ್ ಮಾಡ್ತಿರಲ್ಲ ನೀವು, ನಮ್ಮ ಲೈಫಲ್ಲಿ ಎಂಟರ್ ಆಗ್ತಿರಲ್ಲ ನೀವು. ನಿಮಗೆ ನಿಮ್ಮ ಕಷ್ಟ ಅಂದಾಗಾದರೂ ನಿಂತಿದ್ದೀವಿ ನಾವು. ನಮಗೆ ಕಷ್ಟ ಅಂದಾಗ ಯಾರಾದರೂ ನಿಂತಿದ್ದೀರಾ ನೀವು? ಯಾರೆಲ್ಲ ಈ ಒಂದು ಹಿಂದೆ ತಂದಿಡೋ ಕೆಲಸ ಮಾಡ್ತಿರಲ್ಲ ಅವ್ರಿಗೆ ಹೇಳೋದು, ದಯವಿಟ್ಟು ನೀವು ನನ್ನ ವ್ಲಾಗ್ಸ್ನೇ ನೋಡಬೇಡಿ ಅಂತಲೇ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನಂಗೆ ಮಾತ್ರ ಗೊತ್ತು ಎಷ್ಟು ಟಾರ್ಚರ್ ಅನುಭವಿಸಿದ್ದೀನಿ, ಎಷ್ಟು ಈ ಸಂಬಂಧಿಕರಿಂದ ನನಗೆ ನನ್ನ ಚಾನಲ್ ನೋಡಿದ್ರೆ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ಫ್ರೆಂಡ್ಸ್. ನನಗೆ ಅಷ್ಟಿಷ್ಟು ಹಿಂಸೆ ಕೊಟ್ಟಿಲ್ಲ ನನಗೆ, ನಾನು ಹೇಳೋಕ್ಕಾಗಲ್ಲ, ಅಷ್ಟು ಟಾರ್ಚರು. ನಾನು ಯಾರ ಹತ್ರ ಹೋಗಿ ನನ್ನ ಗೋಳು ಹೇಳ್ಕೊಬೇಕು ಅಂತಲೂ ನನಗೆ ಗೊತ್ತಾಗಲಿ. ನಂಗೆ ಸಿಕ್ಕಿರೋದು ಒಬ್ಬನೇ ದೇವರು. ಸೊ ಅವನ ಹತ್ರ ಹೇಳ್ಕೊಬೋದು. ಹಬ್ಬಬ್ಬ ಅಂದರೆ ಇಲ್ಲಿ ನಿಮ್ಮ ಹತ್ರ ಅರ್ಧಂಬರ್ಧ ಹೇಳ್ಬೋದು ಅಷ್ಟೇ. ನಂಗೆ ಫುಲ್ಲು ಹೇಳೋಕ್ಕೂ ನನಗಾಗಲ್ಲ. ಯಾಕಂದರೆ ನಾವು ಸಂಸಾರಸ್ಥ ಹೆಣ್ಣುಮಕ್ಕಳು, ಸೊ ಗೃಹಿಣಿಯರು ನಾವು. ಸೊ ನಮ್ಮದು ಏನೇ ಕಷ್ಟ ಸುಖ ಇದ್ದರೂ ನಾವೆಲ್ಲ ಮರೆ ಮಾಚ್ಕೊಂಡು ನಾವು ಬಾಳ್ಕೊಂಡು ಹೋಗಬೇಕು. ನಮಗೆ ಮಾನ ಮರ್ಯಾದೆ ಮುಖ್ಯ. ಅಂಥದ್ರಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಹೇಳೇ ಇಲ್ಲ ನಾನು ನಿಮ್ಮ ಹತ್ರ. ನಂಗೆ ರಿಲೇಟಿವ್ಸಿಂದ ದೊಡ್ಡ ಟಾರ್ಚರು ಫ್ರೆಂಡ್ಸ್. ವ್ಲಾಗ್ಸ್ ಹಾಕಿದ್ರೆ ಸಾಕು, ಏನು ತರ್ತೀವಿ, ಏನು ಮಾಡ್ತೀವಿ, ನಾವು ತಂದು ನಮ್ಮ ಮನೇಲಿ ಮಾಡ್ಕೊಂಡು ತಿನ್ನೋದು ಕಷ್ಟ. ಎಷ್ಟೋ ಜನ ಯೂಟ್ಯೂಬರ್ಸು ವ್ಲಾಗ್ಸ್ ಹಾಕ್ತಾರಲ್ಲ, ಅವ್ರು ಇದನ್ನು ಫೇಸ್ ಮಾಡಿರ್ತಾರೆ. ಆ್ಯಕ್ಚುಲಿ ಅವ್ರು ದುಡಿತಾರೆ, ಅವ್ರು ತರ್ತಾರೆ, ಅವ್ರು ತಿಂತಾರೆ, ಅವ್ರು ಸಂಪಾದನೆ ಮಾಡ್ತಾರೆ. ಎಷ್ಟು ಕಷ್ಟ ಇದೆ ಗೊತ್ತಾ ಒಂದು ವೀಡಿಯೋ ಮಾಡೋದು. ಸುಮ್ಮನೆ ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ. ಹೊರಗಡೆ ಹೋದಾಗ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ. ಅಲ್ಲಿ ರೆಡಿಯಾಗಿ ಮೇಕಪ್ಪ ಖುಷಿಯಿಂದ ಹಿಂಗೆ ಕ್ಯಾಮ್ರಾ ಹಿಡಿಯೋದು ಅಂತ ಕಾಣುತ್ತೆ, ಬಟ್ ಎಷ್ಟು ಸ್ಟ್ರೆಸ್ ಇರುತ್ತೆ ಗೊತ್ತಾ. ಅದನ್ನು ಯಾರು ಕೂಡ ಅವೆಲ್ಲ ಕಾಣಿಸಲ್ವಲ್ಲ, ಕಣ್ಣಿಗೆ ಕಾಣಿಸ್ದೇ ಇರೋದು. ಕಣ್ಣಿಗೆ ಕಾಣಿಸ್ದೇ ಇರೋ ನೋವು ಯಾರಿಗೂ ಕೂಡ ಗೊತ್ತಾಗಲ್ಲ. ಅದೇ ಮೇಲಾಗ್ಬಿಟ್ರೆ ಗಾಯ ಕಾಣಿಸ್ಬಿಡುತ್ತೆ. ಮನಸ್ಸಿಗಾಗೋ ಗಾಯ ಯಾರಿಗಾರು ಕಾಣಿಸುತ್ತಾ? ಕಾಣಿಸಲ್ಲ. ಅದು ಕಾಣಿಸೋದು ಯಾರಿಗೆ? ದೇವ್ರಿಗೊಬ್ಬನ ಕಾಣಿಸುತ್ತಷ್ಟೇ. ನನಗೇನೇ ಉತ್ತರ ಬೇಕಿದ್ರು ಸೊ ನಾನು ಎಲ್ಲದನ್ನೂ ಅಷ್ಟೇ ದೇವ್ರ ಪಾದಕ್ಕೆ ಹಾಕ್ತೀನಿ. ನೀವೇನು ನನ್ನನ್ನು ಹಾಳು ಮಾಡಬೇಕು, ನನ್ನ ನಾಶ ಆಗಬೇಕು, ನಾವು ಉದ್ಧಾರ ಆಗಬಾರ್ದು ಅಂತ ನೀವೇನೇನು ಮಾಡ್ತಿದ್ದೀರೋ ಮಾಡಿ ನಾನು ನೋಡ್ತೀನಿ ಎಷ್ಟು ದಿನ ಇದೆಲ್ಲ ನಡೆಯುತ್ತೆ ಅಂತೇಳಿ. ಆದರೆ ನನ್ನ ಪರವಾಗಿ ನನ್ನೊಟ್ಟಿಗೆ ಆ ದೇವರೊಬ್ಬ ಇದನ್ನೇ ಇರ್ತಾನೆ. ನಾನು ಅವನೊಬ್ಬನ್ನೇ ನಂಬಿರೋದು, ಅವನೇ ಕಾಪಾಡ್ತಾನೆ. ಸೊ ಆ ದಾರಿ ನನಗೆ ಸಿಕ್ಕಿದೆ. ನನ್ನ ಜೊತೆ ಒಂದು ಅದ್ಭುತವಾದ ಶಕ್ತಿ ಇರ್ಬೇಕಾದ್ರೆ ನಾನು ಯಾಕೆ ನಿಮ್ಮೆಲ್ಲರ ಬಗ್ಗೆ ಎಲ್ಲ ಕೇರ್ ಮಾಡ್ಕೊಂಡು ಚಿಂತೆ ಮಾಡಿಕೊಂಡು ಕೂತ್ಕೊಳ್ಳಿ. 1000 ಕೆಲಸ ಇರುತ್ತೆ ನನಗೆ. ನಿಮ್ಮಂಥವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಷ್ಟು ನನಗೆ ಟೈಮ್ ಕೂಡ ಇಲ್ಲ. ಇನ್ನೊಂದು ಮೆನ್ಷನ್ ಮಾಡಿ ಹೇಳ್ಬಿಡ್ತೀನಪ್ಪ ವಿಡಿಯೋದಲ್ಲಿ, ನಾನು ಹೇಳ್ತಾ ಇರೋದು ನನ್ನ ತಾಯಿ ಸಂಬಂಧಿಕರು ಅಲ್ಲ. ನನ್ನ ತಾಯಿ ಸಂಬಂಧಿಕರು ಅಂತ ದಯವಿಟ್ಟು ಅಂದ್ಕೋಬೇಡಿ. ಆಮೇಲೆ ವಿಡಿಯೋ ತೊಗೊಂಡೋಗ್ಬಿಟ್ಟು ಸಂಬಂಧಿಕರು ಅಂತ ಹೇಳಿದ್ದಾಳೆ, ನಿಮಗೆ ಹೇಳಿದ್ದಾಳೆ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಹಾಕ್ಕೊಡ್ತಾ ಇರ್ತಾರೆ. ಸೊ ನಂದು ಪರ್ಸ್ನಲ್ ಲೈಫು, ನನ್ನ ಲೈಫೇ ಬೇರೆ ಇರುತ್ತೆ, ಓಕೆನಾ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಸೊ ನನ್ನ ತಾಯಿ ಸಂಬಂಧಿಕರು ಅಂತ ಕೆಲವರು ಹಂಗೆ ವಿಡಿಯೋ ತೊಗೊಂಡೋಗಿ ನಾನು ವಿಡಿಯೋ ತೊಗೊಂಡೋಗಿ ಎಲ್ಲರಿಗೂ ತೋರಿಸಿ ನೋ ಪ್ರಾಬ್ಲಮ್. ಬಟ್ ನಾನಂತೂ ವ್ಲಾಗ್ಸ್ ಮಾಡೋದನ್ನು ನಾನು ಬಿಡೋಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ವ್ಯೂವರ್ಸು ನನ್ನ ವ್ಲಾಗ್ಸನ್ನು ಇಷ್ಟಪಟ್ಟು ನೋಡ್ತಾರೆ. ಸೊ ನಾನು ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ. ಅವ್ರಿಗೆ ಗೊತ್ತಾಗಬೇಕಲ್ವಾ. ಎಲ್ಲೋ ಒಂದು ಕಡೆ ಕೆಲವೊಂದು ಸಲ ನಾನು ವ್ಲಾಗ್ಸ್ ಮಾಡಲ್ಲ ಅಂತಾರೆ ಅಂದರೆ ಬಿಹೈಂಡ್ ರೀಸನ್ ಈ ಥರ ಟಾರ್ಚರ್ಗಳೆಲ್ಲ ಆಗ್ತಿರುತ್ತೆ. ಯಾಕಂದರೆ ಪರ್ಸ್ನಲ್ ಎಲ್ಲ ಶೇರ್ ಮಾಡ್ತಿರ್ತೀವಲ್ವ, ಅವರಿಗೆ ಹಿಂಗಾಗುತ್ತೆ ನೋಡಿ ಫ್ರೆಂಡ್ಸ್. ಅಯ್ಯೋ ಯಪ್ಪ ದೇವ್ರೆ, ಹೋಗಲಿ ಬಿಡಿ, ದೇವರಿದ್ದಾನೆ, ಎಲ್ಲ ನೋಡ್ಕೋತಾನೆ. ಸೊ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತ ಹೇಳ್ತಾ ನೋಡಿ ಈ ಥರ ಆಗುತ್ತೆ. ಅದಕ್ಕೆ ನಾನು ವ್ಲಾಗ್ಸ್ ಮಾಡಲ್ಲ ಅಂತ ಹೇಳೋದು ಕೆಲವೊಮ್ಮೆ. ಬಟ್ ನಿಮ್ಮೆಲ್ಲರ ಸಪೋರ್ಟ್ ಇರ್ಬೇಕಾದ್ರೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು. ನಂಗೆ ಹೆಂಗೆ ಗೊತ್ತಾ ಫ್ರೆಂಡ್ಸು, ನಂಗೆ ಮನಸ್ಸಲ್ಲಿ ಏನು ಇಟ್ಕೊಳ್ಳೋಕ್ಕೆ ಅಥವಾ ಕ್ಯಾರಿ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ಮನಸ್ಸಲ್ಲಿ ಏನೂ ಇಟ್ಕೋಬಾರ್ದು, ಕ್ಲೀನಾಗಿರಬೇಕು ಮನಸ್ಸು. ಸೊ ನಾನು ಅದನ್ನು ಬಯಸ್ತೀನಿ. ಆಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತಾಯಿತು, ಈ ಬ್ಯಾಡ್ ಕಮೆಂಟ್ಸ್ ಎಲ್ಲ ಯಾರು ಮಾಡ್ತಾರೆ ಏನು ಅಂಥೇಳಿ ಕೂಡ ಗೊತ್ತಾಯ್ತು ನನಗೆ. ಸೊ ಯೂಟ್ಯೂಬರ್ಸೇ ಕೆಲವರು ಗ್ರೂಪ್ ಎಲ್ಲ ಮಾಡಿಕೊಂಡು
ಲೈಕ್ ಅವರೇ ಫೇಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರು ರನ್ ಆಗ್ತಿರುತ್ತಲ್ಲ ಚಾನಲ್ ಅಂಥ ಚಾನಲ್ಗೆ ಹೋಗಿ ಕೆಲವರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಂತೆ. ಆ ಯಾವುದು ಗ್ರೂಪ್ ಅದು ಅಂತ ಕೂಡ ನನಗೆ ಗೊತ್ತಾಯಿತು. ಹೊಸ್ದಾಗಿ ಬರೋ ಯೂಟ್ಯೂಬರ್ಸ್ಗೆ ಸೊ ಒಂದು ಕಿವಿ ಮಾತು, ನನಗಂತೂ ತುಂಬಾ ಟಾರ್ಗೆಟ್ ಮಾಡಿದರು ಒಂದು ಟೈಮಲ್ಲಿ ವ್ಯೂಸ್ ಸ್ವಲ್ಪ ಜಾಸ್ತಿ ಬರಬೇಕಾದ್ರೆ. ನಂಗೆ ಅವಾಗ ಗೊತ್ತಾಗಿಲ್ಲ, ಯಾರೂ ಹೇಳೋರು ಇರಲಿಲ್ಲ ಈ ಥರ ಇದು ಅಂಥೇಳಿ. ಬಟ್ ಇವಾಗ ನನಗೆ ಗೊತ್ತಾಗಿದೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಬ್ಯಾಡ್ ಕಮೆಂಟ್ಸ್ ಬಂದರೆ ತಲೆ ಕೆಡಿಸ್ಕೋಬೇಡಿ. ನೀವು ಗ್ರೋ ಅಪ್ ಆಗ್ತಿದ್ದೀರಾ, ನೀವು ಬೆಳೀತಿದ್ದೀರಾ ಅಂತಂದಾಗ ಬಂದು ಈ ಥರ ತೊಂದರೆ ಕೊಡೋರು ಇದ್ದೇ ಇರ್ತಾರೆ. ಅದು ಹೆಂಗೆ ಮನಸ್ಸಾದರೂ ಬರುತ್ತೋ, ನಾವು ಒಬ್ರಿಗೆ ಹೋಗಿ ಮನ್ಸಿಗೆ ಹರ್ಟ್ ಆಗೋ ಥರ ಕಮೆಂಟ್ ಮಾಡೋಕ್ಕೆ ನಮಗೆ ಸಾಧ್ಯನೇ ಆಗಲ್ಲ. ಅವ್ರಿಗೆ ದೇವ್ರು ಅದು ಹೆಂಗೆ ಆ ಮನಸ್ಸು ಭಗವಂತ ಕೊಟ್ಟಿರ್ತಾನೆ. ಒಬ್ಬರು ಬೆಳೆಯೋರನ್ನ ನೋಡಿದ್ರೆ ತುಳಿಯೋರೇ ಜಾಸ್ತಿ ಇವಾಗಿನ ಕಾಲದಲ್ಲಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ನಮ್ಮ ಲೈಫು, ನಮ್ಮ ಜೀವನ, ಸೊ ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಬದುಕ್ತಾ ಹೋಗಬೇಕು ಅಷ್ಟೇ. ಸೊ ಮನಸ್ಸಲ್ಲಿ ಕೆಲವೊಂದು ವಿಷಯಗಳಿತ್ತು ಇವತ್ತಿನ ವ್ಲಾಗಲ್ಲಿ, ಅದೆಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ನನಗೆ ಒಳ್ಳೆ ಹಸ್ಬೆಂಡ್ ಇದ್ದಾರೆ, ಒಳ್ಳೆ ಮಕ್ಕಳಿದ್ದಾರೆ, ನಮ್ಮ ತಂದೆ ತಾಯಿ ಇದ್ದಾರೆ, ನಮ್ಮದೊಂದು ಒಳ್ಳೆ ಫ್ಯಾಮಿಲಿ. ಏನಾದ್ರು ಚಿಕ್ಕ ಪುಟ್ಟ ಅಂತ ಬಂದಾಗ ನನ್ನ ತಂಗಿ ಫ್ಯಾಮಿಲಿ ಇದೆ. ಸೊ ಇಷ್ಟು ನಂದು ಪ್ರೆಸೆಂಟ್ ನನ್ನ ಕುಟುಂಬ ಅಂತಂದರೆ. ಇನ್ನು ಕೆಲವರು ಇದ್ದಾರೆ, ಅವರು ಕೂಡ ನನ್ನ ಕುಟುಂಬನೇ. ಬಟ್ ನಾನು ಅವರನ್ನೆಲ್ಲ ವಿಡಿಯೋದಲ್ಲಿ ತೋರಿಸಿಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮೇಲೆ ಯಾವ ಥರ ಮನಸ್ಸಿದೆಯೋ ಏನೋ ಗೊತ್ತಿಲ್ಲ. ನನಗಂತೂ ಅವ್ರ ಮೇಲೆ ಯಾವುದೇ ರೀತಿಯ ಒಂದು ದ್ವೇಷ ಆಗಲಿ ಏಟ್ನೆಸ್ ಆಗಲಿ ಏನೂ ಕೂಡ ಇಲ್ಲ. ಸೊ ನನ್ನ ಜವಾಬ್ದಾರಿಗಳನ್ನು, ನನ್ನ ಕರ್ತವ್ಯವನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಳೋದ್ರೆ ಸಾಕು. ನೋಡ್ತಿದ್ದೀರಲ್ಲ ಎಷ್ಟು ಅಡುಗೆ ಕೆಲಸ ಇರುತ್ತೆ, ಎಷ್ಟು ಮನೆ ಕೆಲಸ ಇರುತ್ತೆ ಗೊತ್ತಾ. ಮಾಡುವನು ಕುಣಿದಾಡುವನು, ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳವಾಡುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳವಾಡುವನು. ಮೂಡಣರಂಗ ಸ್ಥಳದಲ್ಲಿ ನೆತ್ತರು, ಮೂಡಣರಂಗ ಸ್ಥಳದಲ್ಲಿ ನೆತ್ತರು, ಮಾಡುವನು ಕುಣಿದಾಡುವನು ದಾಡುವನು. ಹೋಗೋ ಟೈಮ್ ಆಯ್ತು, ರೆಡಿ ಆಗೋ. ಚೆಲು ಬಿಸಿಲ ಕಿರೀಟದ ಬಂಗಾರ, ನಿಮ್ಮಪ್ಪ ಚೆನ್ನಾಗಿ ಕಲ್ತ್ಕೋತೈತೆ ಕಣ. ಕಿರೀಟದ ಶೃಂಗಾರದ ತಲೆ ಎತ್ತುವನು, ಶೃಂಗಾರದ ತಲೆ ಎತ್ತುವನು. ತೆಂಗಿನ ಕಂಗಿನ ತಾಳೆಯ ಬಾಳೆಯ, ತೆಂಗಿನ ಕಂಗಿನ ತಾಳೆಯ ಬಾಳೆಯ, ಅಂಗ ಕೆಳಂಗನು ಮೆತ್ತುವನು. ನಾವು ಹೊರನಾಡಿಗೆ ಹೋಗಿದ್ವಲ್ಲ ಫ್ರೆಂಡ್ಸ್, ಅಲ್ಲಿಂದ ತಂದಿದ್ದು ರೆಮಿಡಿ. ಕೇಳಿದ್ರಿ ಅಕ್ಕ ನಮಗೆ ಅರ್ಧ ತಲೆನೋವು ಬರುತ್ತೆ, ನನಗೂ ಬೇಕು ಈ ಥರದ್ದು. ಚೈತನ್ಯ ಕಂಪ್ನಿ ಚೆನ್ನಾಗಿರುತ್ತೆ ನೋಡಿ. ಇನ್ನೂ ಡೀಟೇಲಾಗಿ ಇನ್ನೂ ಕೆಲವೊಂದು ರೆಮಿಡೀಸ್ ಎಲ್ಲ, ಔಷಧಿಗಳನ್ನೆಲ್ಲ ತಂದಿದ್ದೀನಿ. ಸೊ ಅದನ್ನು ಮಕ್ಕಳಿಗೆಲ್ಲ ಹಾಕಿ ನಾನು ಕೂಡ ತೊಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ವ್ಲಾಗ್ ತುಂಬ ಲೆಂತಿ ಆಗಿಬಿಡುತ್ತೆ. ಗೊತ್ತಿಲ್ಲ ನಿಮಗೆ ಯಾರಿಗೆ ಏನು ಅನಿಸ್ತು ಅಂತೇಳಿ ನನ್ನ ಮಾತನ್ನು ಕೇಳಿ. ಬಟ್ ಎಲ್ಲರಿಗೂ ಇರುತ್ತೆ, ಕೆಲವು ಸಂಬಂಧಿಕರಿಂದ ಟಾರ್ಚರ್ ಅಂತೂ ಇದ್ದೇ ಇರುತ್ತೆ. ಆ ಥರ ಇದ್ದಾಗ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಮೂವ್ ಆನ್. ದೇವರೊಬ್ಬ ಇರ್ತಾನೆ, ಕರ್ಮ ಯಾರನ್ನು ಬಿಟ್ಟಿಲ್ಲ ಬಿಡೋದು ಇಲ್ಲ ಅಂದ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ ಅಷ್ಟೇ. ಸೊ ನಮ್ಮ ದಾರಿ ನಾವು ಹಿಡ್ಕೊಂಡು ಹೋಗ್ತಾ ಇರೋದು. ಯಾರ ಬಗ್ಗೆ ಕೆಟ್ಟದ್ದು ಬಯಸೋದು ಬೇಡ ಫ್ರೆಂಡ್ಸ್. ಅವ್ರವ್ರ ಕರ್ಮದ ಬಲ. ನಾನು ಒಳ್ಳೇದು ಮಾಡಿದರೆ ನಂಗೆ ಒಳ್ಳೇದಾಗುತ್ತೆ, ನಾನು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಆಗುತ್ತೆ. ಒಂದೇ ಒಂದು ಸಿಚುವೇಶನ್ ಮೇಲೆ ಯಾವತ್ತೂ ಕೂಡ ಒಬ್ಬ ವ್ಯಕ್ತಿನ ಜಡ್ಜ್ ಮಾಡಬಾರ್ದು. ನನ್ನ ಮನಸ್ಸಲ್ಲಿದ್ದು ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಯಾಕೋ ಇವತ್ತು ಹೇಳ್ಕೊಬಿಡ್ಬೇಕು ಅಂತ ಅನಿಸ್ತು, ಹೇಳ್ಕೊಂಡಿದ್ದೀನಿ. ಸೊ ಮನಸ್ಸು ಕೂಡ ಹಗುರವಾಗಿದೆ. ಇನ್ನೇನು ಇಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ಭಗವಂತನ ಆಶೀರ್ವಾದ ದೊರೀಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.